ಕಳಿಸೋಣ. ನಂದು 500 ರೂಪಾಯಿ ಬಿಲ್ ಆಗೈತೆ ನಿಮ್ಮ ಅಂಗಡಿಗೆ ರೇಷನಿಂದ. ಈ ಚಾಕ್ಲೇಟ್ ಬಾಕ್ಸ್ದಾಗ ನಾನು 500 ರೂಪಾಯಿ ಅಲ್ಲಿಗೆ ಲೆಕ್ಕ ಚುತ್ತಾ ಹೋಗ್ಬಿಡ್ತತೆ. ರೇಷನಿಂದ ಬ್ಯಾಗ್ ಇಟ್ಲ ಕೊಡು, ತಕ್ಕೊಂಡು ನನ್ನ ಮನೆಗೆ ಹೋಗ್ಬೇಕು ಜಲ್ದಿ. ಅಲ್ಲಕ್ಕ ನೀನು ಏನು ಲೆಕ್ಕಾಚಾರ ಅಂತ ಹೇಳ್ತೀಯ ಅಲ್ಲಮ್ಮ. ಈ ಚಾಕ್ಲೇಟ್ ಬಾಕ್ಸು ನಾನು ತಕ್ಕೊಂಡು ರೇಷನ್ ನಿನಗೆ ಫ್ರೀ ಕೊಡ್ಬೇಕೆ, ಇದ್ಯಾವ ಲೆಕ್ಕಾಚಾರ? ಅವೆಲ್ಲ ಆಗಲ್ಲ, ದುಡ್ಡು ಕೊಡೋ ಅಷ್ಟೇ. ಅಮ್ಮ ನೋಡು, ಏನು ತಮಾಷೆ ಮಾಡ್ತಿದ್ಯಾ ನಮ್ಮ ನೀನು? ಕಲೆಕ್ಷನ್ ನನಗೇನು ಮಾಡೋಕೆ ಬದುಕಿಲ್ಲ ಅಂದ್ಕೊಂಡಿದ್ದೆ, ನಿನ್ನ ಹತ್ರ ತಮಾಷೆ ಮಾಡ್ಕೊಂಡು ಕುತ್ಕೊಳಕ್ಕೆ. ಅಲ್ಲಪ್ಪ, ನಾನು ಹೇಳೋ ಲೆಕ್ಕದಲ್ಲಿ ಏನು ತಪ್ಪೈತಿ? ಚಾಕ್ಲೇಟ್ ಬಾಕ್ಸ್ ತಗ, ಅಲ್ಲಿಗೆ 500 ರೂಪಾಯಿ, ಈ 500 ರೂಪಾಯಿ ಚಾಕ್ಲೇಟ್ ಬಾಕ್ಸನು ಅಲ್ಲಿಗೆ ಸರಿ ಆತಲ್ಲ. ಮತ್ತೇನು ನಿಂದ್ರು ಆತೆ? ತಾಮ್ರಪ್ಪ ರೇಷನ್ ತಾಮ್ರಪ್ಪ ಜಲ್ದಿತ್ಲ ಹೋಗ್ಬೇಕು ನಾನು. ಅಲ್ಲಕ್ಕ ನೀನು ಮಾಡಿದ್ರೆ ನಿನಗೆ ಸರಿ ಅನ್ನಿಸ್ತತ್ತ. ನಾನು ರೇಷನ್ ಕೊಟ್ಟು ನಾನು ಚಾಕ್ಲೇಟ್ ಇಸ್ಕೊಳಂಥದ್ದು ಏನೈತೆ? ಅವೆಲ್ಲ ಏನು ಬೇಡಮ್ಮ, ನಿನ್ನ ಲೆಕ್ಕಾಚಾರ ನನಗೆ. ಚಾಕ್ಲೇಟ್ ಬಾಕ್ಸು ನಮ್ಮ ಅಂಗಡಿಯಾಗೂ ಮಸ್ತ್ ಇದ್ದಾವೆ, ಬೇಕಾದ್ರೆ ನಾನೇ ಕೊಡ್ತೀನಿ, ಅದಕ್ಕೆ ದುಡ್ಡು ಕೊಡು ನನಗೆ ಸಾಕು. ಆಗಿರೋ ಬಿಲ್ ಕೊಡವ, ಅವೆಲ್ಲ ನನ್ನ ಹತ್ರ ಏನು ಬೇಕಾಗಿಲ್ಲ. ನೀನೇನು ವ್ಯಾಪಾರ ಮಾಡ್ತೀಯ? ಚಾಕ್ಲೇಟ್ ವ್ಯಾಪಾರ ನಿನ್ನ ಹತ್ರ ನಾನು ಖರೀದಿ ಮಾಡೋಕ್ಕೆ? ಹೆಂಗೆ ಮಾತಾಡ್ತೀಯಲ್ಲಕ್ಕ? ಸುಮ್ಮ ದುಡ್ಡು ಕೊಡೋಕ್ಕ ಯಾಕೆ ಬೆಳಗ್ಗೆ ಹಿಂಗೆ ಮಾಡ್ತೀನಿ ನನಗೆ? ನೀನು ಹೇಳ್ದಂಗೆ ನಾನೇನು ಚಾಕ್ಲೇಟ್ ವ್ಯಾಪಾರ ಮಾಡ್ತಿಲ್ಲ. ಈಗ ನೀನು ಹೇಳ್ತಿರೋದು ನಿನ್ನ ಅಂಗಡಿಗೆ ನಾವು ಯಾವುದೇ ವಸ್ತು ತಕೊಂಡ್ರು ದುಡ್ಡು ಕೊಟ್ಟು ತಕೊಬೇಕು ಅಂತ ಹೇಳ್ತಿದೀಯ ಅಲ್ಲ? ಹ್ಞೂ ಕಣಕ್ಕ, ನನ್ನ ಅಂಗಡಿಯಾಗ ಅಂತಲ್ಲ, ಯಾವುದೇ ಅಂಗಡಿಗೆ ಹೋಗು, ನೀನು ಏನು ವಸ್ತು ತಗೊಂಡಿರ್ತೀಯ ಅದಕ್ಕೆ ದುಡ್ಡು ಕೊಡ್ಬೇಕವ. ಅದು ಬಿಟ್ಟು ಯಾವ ಐಟಮ್ಸ್ ತಂದು ಅದಕ್ಕೂ ಸರಿ ಸೆಟಿ ಮಾಡಿರಿ ಹೆಂಗಕ್ಕ? ಇದ್ಯಾವುದೋ ಹೊಸ ಪದ್ಧತಿ ಕಲಿಸ್ತಿದ್ಯವ ನೀನು? ಈಗ ನೀನು ನನ್ನ ದಾರಿ ಬರ್ತಾ ಇದೆಯಾ ಕಲೇಶಣ್ಣ? ಈಗ ನಾವು ನಿನಗೊಂದು 500 ರೂಪಾಯಿ ಐಟಮ್ಸ್ ತಗೊಂಡಿರ್ತೀವಿ, ನಮ್ಮ ಹತ್ರ ಒಂದು ಎಷ್ಟು, ಒಂದು 1000 2,000 ಇರ್ತದೆ ಅಂದ್ಕ, ಇಲ್ಲ ಒಂದು 600 ರೂಪಾಯಿ ಇರ್ತದಪ್ಪ. ಇನ್ನೂ ಏನೋ ಎಕ್ಸ್ಟ್ರಾ ತಗೊಂಡಿರ್ತೀವಿ. 600 ರೂಪಾಯಿ ಏನೋ ಬಿಲ್ ಆಗಿರಲ್ಲ, ಒಂದು 580-90 ಆಗಿರ್ತತೆ ಅಂದ್ಕ. ಆಮೇಲೆ ಉಳಿದಿದ್ದ ಚೇಂಜ್ ನೀನು ಕೊಡ್ಬೇಕು ಬೇಡ ನಮಗೆ? ಕೊಡ್ತೀವಲ್ಲ ಚೇಂಜ್ನ. ನೋಡೇ ಬಂದಕ್ಕಿನಿ, ಚೇಂಜ್ ಕೊಡ್ಬೇಕಂತ ನಿನ್ನ ಎದುರಿಗೆ ಕಲೆಕ್ಷನ್ ಹೇಳ್ತಾ ಇದ್ದಾನೆ. ಸರಿಯಾಗಿ ನೆನ್ಪಿಟ್ಟ ನೀನು ಆತಾ? ಸರಿ ಕಲೆಕ್ಷನ್, ಈಗ ಚೇಂಜು ಕೊಡ್ಬೇಕು ಅಂತ ನಮಗೆ ನೀನು ಕೊಡ್ತೀಯ ಅಲ್ವೇ? ಅದ್ರಾಗೆ ಇನ್ನೂ ಏನಾನ ಬೇಕಾ ಅಂತ ನೀನು ಕೇಳ್ತಿರ್ತೀಯ. ಬೇಡ ಕಣಪ್ಪ ಚೇಂಜ್ ಕೊಡು ಅಂತ ನಾವು ನಿನಗೆ ಹೇಳ್ತೀವಿ. ಓಲಕ್ಕ ಸರಿಯಾಗಿ ಕೇಳ್ತಿದ್ದಿ, ಕೇಳು. ಅಯ್ಯೋ, ನಮ್ಮದು ವ್ಯಾಪಾರದ ಧರ್ಮ ಕಣಮ್ಮ, ಇನ್ನೂ ಏನನ್ನ ನೀವು ಮರ್ತು ಬಂದಿರ್ತೀರೇನೋ ಅಂತ ಕೇಳ್ತೀವಿ. ಅದರಲ್ಲಿ ಏನು ತಪ್ಪೈತೆ? ಈಗ ಅಂಥದ್ದು ಏನು ಆಗಬಾರ್ದಾಗೈತೆ ಅಂತ ನೀನು ಹಿಂಗೆ ಮಾತಾಡ್ತಾ ಇದೀಯಮ್ಮ. ತಡಿ ಕಲೆಕ್ಷನ್ ಹೇಳ್ತೀನಿ. ಅಯ್ಯೋ, ನೀನು ಯಾಕೆ ಅಷ್ಟು ಅವಸರ ಮಾಡ್ಕೊಂತೀಯ ಎಲ್ಲದಕ್ಕೂ? ಈಗ ನಮಗೊಂದು 598 ರೂಪಾಯಿ ಆಗಿರ್ತೈತೆ, ಇನ್ನೂ 2 ರೂಪಾಯಿ ಉಳಿತತ್ತಪ್ಪ. ಆ 2 ರೂಪಾಯಿಗೆ ಚೇಂಜ್ ಇಲ್ಲ, ತಗೊಳ್ರಿ 2 ಚಾಕ್ಲೇಟ್ ಅಂತ ನೀನು ಯಾಕೆ ಕೊಡ್ತೀನಿ ನಮಗೆ? ಹೇಳು ಫಸ್ಟ್ ಅದನ್ನು. ಅಯ್ಯೋ, ಚೇಂಜ್ ಇರಲ್ಲ ಒಮ್ಮೊಮ್ಮೆ, ಅದಕ್ಕೆ 2 ಚಾಕ್ಲೇಟು ತಗೊಳ್ರಿ ಅಂತ ಕೊಡ್ತೀವಿ. ಅದರಲ್ಲೇನು ತಪ್ಪೈತೆ? ಈಗ ನೀನು ಕೊಟ್ಟರೆ ತಪ್ಪಲ್ಲ, ಅದೇ ನಾವು ಚಾಕ್ಲೇಟ್ ತಂದು ಕೊಟ್ಟರೆ ಅದು ತಪ್ಪಾ? ನಮಗೆ 2 ರೂಪಾಯಿ ನೀನು ವಾಪಸ್ ಕೊಡಬೇಕು. ಅಂಥದ್ರಲ್ಲಿ 2 ಚಾಕ್ಲೇಟ್ ಕೊಟ್ಟು ಕಳಿಸ್ತೀಯಪ್ಪ. ನಾವು ಹಂಗೆ 500 ರೂಪಾಯಿ ಬದಲು ಚಾಕ್ಲೇಟ್ ಕೊಡ್ತೀವಿ. ಇದನ್ನ